ಫೈನಲಿ ರೀಚ್ ಆದ್ವಿ. ಇಲ್ಲಿಗೆ ಬರೋಕ್ಕೆ ಪಟ್ಟಿರೋ ಕಷ್ಟ ಎಲ್ಲ ಒಂದೇ ಸೆಕೆಂಡಲ್ಲಿ ಮರೆಸೋಷ್ಟು ಬ್ಯೂಟಿಫುಲ್ ಆಗಿರೋ ಜಾಗ ಇದೇ ಮಿನಿಕಾಯ್ ಐಲ್ಯಾಂಡ್. ಲಕ್ಷದ್ವೀಪಲ್ಲಿರೋ 36 ಐಲ್ಯಾಂಡ್ಸಲ್ಲಿ ಮಿನಿಕಾಯ್ ಕೂಡ ಒಂದು. ಇದು ಮಾಲ್ಡೀವ್ಸ್ಗೆ ತುಂಬ ಹತ್ತಿರ ಇರೋದ್ರಿಂದ ಇವ್ರ ಲ್ಯಾಂಗ್ವೇಜು, ಡ್ರೆಸ್ಸು, ಫುಡ್ ಹ್ಯಾಬಿಟ್ಸು ಎಲ್ಲದರಲ್ಲೂ ಮಾಲ್ಡೀವಿಯನ್ ಇನ್ಫ್ಲೂಯೆನ್ಸ್ ಸ್ವಲ್ಪ ಜಾಸ್ತಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇದುವರೆಗೂ ವಿಸಿಟ್ ಮಾಡಿರೋ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಪೀಸ್ಫುಲ್ ಆ್ಯಂಡ್ ಅನ್ಟಚ್ಡ್ ಪ್ಲೇಸ್. ಎಲ್ಲ ಬಿಟ್ಟು ಒಂದು ಸ್ವಲ್ಪ ದಿನ ಎಲ್ಲಾದರೂ ನೆಮ್ಮದಿಯಾಗಿ ಹೋಗಿ ಬರಬೇಕಪ್ಪ ಅಂತ ಅವಾಗವಾಗ ಅನ್ನಿಸ್ತಿರುತ್ತಲ್ಲ, ಅದಕ್ಕೆ ಹೇಳಿ ಮಾಡಿಸಿರೋ ಜಾಗ ಇದು. ಹೊರಟು ಸವಾರಿ. ಫಸ್ಟ್ ನಮಗೆ ಸಿಕ್ಕಿತ್ತು ಪೊಲೀಸ್ ಸ್ಟೇಷನ್. ಇದು ಮಿನಿಕಾಯ್ ಸ್ಟೇಡಿಯಂ. ಇಡೀ ಮಿನಿಕಾಯ್ ಐಲ್ಯಾಂಡು ಬರೇ ಒಂದು 10 ಕಿಲೋಮೀಟರ್ಸ್ ಉದ್ದ ಇದೆ ಅಷ್ಟೆ. ಅಗಲವಂತೂ ತೀರಾ ಕಮ್ಮಿ, ಮ್ಯಾಕ್ಸಿಮಮ್ 1 ಕಿಲೋಮೀಟರ್ ಇರ್ಬೋದು. ನಾವು ಆ್ಯಕ್ಚುಲಿ ಇಲ್ಲಿ ಏನು ಐಟಮ್ ಸಿಗಲ್ಲ ಅಂದ್ಬಿಟ್ಟು ಎಲ್ಲದನ್ನು ಬೆಂಗಳೂರಿಂದನೇ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ, ಫ್ರೂಟ್ಸು, ಸ್ನ್ಯಾಕ್ಸು ಎಲ್ಲ. ಬಟ್ ಇಲ್ಲಿ ಎಲ್ಲದೂ ಸಿಗುತ್ತೆ. ಸಣ್ಣ ಸಣ್ಣದು ಒಂದು 2-3 ಸ್ಟೋರ್ಸ್ ಇದೆ. ಅದೇ ಶಿಪ್ ಯಾವಾಗಾದರೂ ಡಿಲೇ ಆಗಿ ಅಥವಾ ಶಿಪ್ ಒಳಗೆ ನೀರು ತುಂಬಿಕೊಂಡು ಐಟಮ್ಸ್ ಎಲ್ಲ ಒದ್ದೆ ಆಗಿ ಹಾಳಾಗಿ ಇವರಿಗೆ ಸಿಗದೆ ಹೋಗುತ್ತೆ. ಅದು ಹಂಟಿಂಗ್ ಆಫ್ ಆಲ್ ದೀಸ್ ಇಸ್ ಪನಿಷಬಲ್ ಅಂತ ಬೋರ್ಡ್ ಹಾಕಿದ್ದಾರೆ. ಇದು ಹೆಲಿಪ್ಯಾಡ್. ಮಿನಿಕಾಯ್ಲಿ ಏರ್ಪೋರ್ಟ್ ಇಲ್ಲ. ಯಾವಾಗಾದರೂ ಎಮರ್ಜೆನ್ಸಿ ಇದ್ದಾಗ ಹೆಲಿಕಾಪ್ಟರ್ ಫೆಸಿಲಿಟಿ ಇದೆ ಇಲ್ಲಿ. ಆ್ಯಕ್ಚುಲಿ ನಾವಿದ್ದಾಗ ಒಂದು ಪೇಷಂಟ್ನ ಕರ್ಕೊಂಡು ಹೋಗೋಕ್ಕೆ ಹೆಲಿಕಾಪ್ಟರ್ ಬಂದಿತ್ತು ಕೂಡ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ನಾವು ಹೋಗ್ತಿರೋದು ಮಿನಿಕಾಯ ಗೆಸ್ಟ್ ಹೌಸ್ಗೆ. ನೋಡಿ, 1998ಇಂದ ಇದೆ ಈ ಗೆಸ್ಟ್ ಹೌಸು. ತುಂಬಾ ಚೆನ್ನಾಗಿದೆ ಅಲ್ಲ? ಕಾರಿಂದ ಏನೋ ಕಾಣಿಸ್ತು ಅಂತ ತಕ್ಷಣ ನಿಲ್ಲಿಸಿ ನೀರಿಗೆ ಓಡಿದ್ವಿ. ನೋಡಿ, ಟರ್ಟಲ್ ಎಷ್ಟು ಹತ್ತಿರದಿಂದ ಕಾಣಿಸ್ತಿದೆ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಆ ವೈಟ್ ಸ್ಯಾಂಡು, ಬ್ಲೂ ವಾಟರು ಎಷ್ಟು ಟೆಂಪ್ಟಿಂಗ್ ಆಗಿದೆ ಅಂದರೆ ಫಸ್ಟ್ ನೀರಿಗೆ ಇಳಿಯೋಣ ಅಂತ ಅನ್ನಿಸ್ತಿತ್ತು. ಸೊ ಫುಲ್ ಎಕ್ವಿಪ್ಡ್ ಆಗಿ ಸ್ನಾರ್ಕ್ಲಿಂಗ್ ಮಾಡೋಕ್ಕಂತ ಹೊರಟ್ವಿ. ವೇವ್ಸ್ ತುಂಬ ಜಾಸ್ತಿ ಇತ್ತು. ಸುಮ್ಮನೆ ಮಲ್ಕೊಂಡ್ರೆ ಸಾಕು, ಅಷ್ಟು ದೂರ ತಗೊಂಡೋಗಿ ಬಿಡ್ತಾ ಇತ್ತು. ತೀರಾ ಎಷ್ಟು ದಡದಲ್ಲೇ ಎಂತೆಂಥ ಕಲರ್ಫುಲ್ ಫಿಶಸ್ ಕಾಣಿಸ್ತಾ ಇತ್ತು ಗೊತ್ತಾ. ತುಂಬಾ ಚೆನ್ನಾಗಿತ್ತು. ನನಗಂತೂ ಸ್ನಾರ್ಕ್ಲಿಂಗ್ ಮಾಡ್ತಾ ಇರೋದ್ರಿಂದ ಆಚೆ ಬರೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಎಲ್ಲರಿಗಿಂತ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದ್ದಿದ್ದೆ ನನ್ನ ಮಗಂಗೆ. ಅವನಂತೂ ತುಂಬ ಎಂಜಾಯ್ ಮಾಡ್ದ. ಕತ್ಲೆ ಆಗ್ತಾ ಆಗ್ತಾ ವೇವ್ಸ್ ಜಾಸ್ತಿ ಆಗುತ್ತಲ್ಲ, ಹಾಗೆ ಎದ್ದು ಬಂದ್ವಿ. ದಿಸ್ ಈಸ್ ಜೆಟ್ಟಿ. ಇಲ್ಲೇ ಶಿಪ್ ಬೋರ್ಡಿಂಗ್ ಅನ್ಬೋರ್ಡಿಂಗ್ ಎಲ್ಲ ಆಗೋದು. ನಮ್ಮ ಶಿಪ್ ಕೂಡ ಇಲ್ಲೇ ಬರಬೇಕಾಗಿತ್ತು. ಯಾಕೆ ಬರಲಿಲ್ಲ? ನಾನು ಲಾಸ್ಟ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಅಕಸ್ಮಾತ್ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ, ತುಂಬ ಎಕ್ಸೈಟಿಂಗ್ ಆಗಿದೆ. ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ಜನ ಫಿಶಿಂಗ್ ಮಾಡ್ತಾ ಇರ್ತಾರೆ. ಐಲ್ಯಾಂಡ್ ಅಲ್ವಾ, ಸೊ ಫಿಶಿಂಗ್ ಈಸ್ ದ ಮೇನ್ ಸೋರ್ಸ್ ಆಫ್ ಲೈವ್ಲಿಹುಡ್ ಇಲ್ಲಿ. ಒಂದೊಂದ್ಸತಿ ದೊಡ್ಡ ದೊಡ್ಡ ಫಿಶ್ ಎಲ್ಲ ಸಿಕ್ಕಿದ್ರೆ 3-4 hours ಬೇಕಂತೆ ಒಂದು ಫಿಶನ್ನು ಹಿಡಿಯೋಕ್ಕೆ. ಕೈಯಿಂದ ಕೈಗೆ ಬದಲಾಯಿಸ್ಕೊಂಡು ಹಿಡಿತಾರೆ, ಅಷ್ಟು ಸುಸ್ತು ಮಾಡಿಸ್ಬಿಡುತ್ತೆ. ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಅದೇ ಟ್ಯೂನಾ. 1-2 hours ಫೈಟ್ ಕೊಟ್ಟಿದೆ ಅವ್ರಿಗೆ, ಕೊನೆಗೂ ಅವ್ರ ಕೈಗೆ ಸಿಗಲಿಲ್ಲ. ಆಮೇಲೆ ಒಂದು 3 hours ಆದಮೇಲೆ ಇದೊಂದು ಮೀನು ಸಿಕ್ತು. ಯಪ್ಪ, ಒಂದು ಮೀನು ಹಿಡಿಯೋಕ್ಕೆ ಇಷ್ಟು ಎನರ್ಜಿ, ಟೈಮ್ ಬೇಕಾಗುತ್ತೆ ಅನ್ನೋದು ನಂಗೆ ಇವತ್ತೇ ಗೊತ್ತಾಗಿತ್ತು. ಮಿನಿಕಾಯ್ ಐಲ್ಯಾಂಡಲ್ಲಿ ನೆಟ್ ಫಿಶಿಂಗ್ ಅಲೌಡ್ ಇಲ್ಲ. ಇಲ್ಲಿಯ ಮರೀನ್ ಲೈಫ್ನ ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ಬರೀ ಇಲ್ಲಿ ಲೈನ್ ಫಿಶಿಂಗ್ ಅಥವಾ ಹುಕ್ ಫಿಶಿಂಗ್ ಮಾತ್ರ ಪರ್ಮಿಷನ್ ಇರೋದು. ಹೀಗೆ ಕಾಮ್ ಆ್ಯಂಡ್ ಪೀಸ್ಫುಲ್ಲಾಗಿ
ನಮ್ಮ ಫಸ್ಟ್ ಡೇ ಇನ್ ಮಿನಿಕಾಯ್ ಮುಗೀತು. ಈ ನೀರು ಮರಳನ್ನು ಬಿಟ್ಟು ಎದ್ದೋಗಕ್ಕೆ ಮನಸ್ಸೇ ಇಲ್ಲ. ಇಲ್ಲಿಂದ ನನ್ನ ಮಗನ ಕರ್ಕೊಂಡೋಗೋಷ್ಟೊತ್ತಿಗೆ ಸುಸ್ತಾಗೋಯ್ತು. ನೆಟ್ವರ್ಕ್ ಇಲ್ಲ, ನಾಯ್ಸ್ ಇಲ್ಲ, just life in its simplest form. A perfect vacation to pause and admire life. ಇನ್ನು ಎಷ್ಟೆಲ್ಲ ಮಜಾ ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಫಾಲೋ ಮೀ ಫಾರ್ ಮೋರ್ ಸಚ್ ವಿಡಿಯೋಸ್.